ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾಲೇಜ್ನಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ರು. ಏನಕ್ಕೆ ಇನಾಗ್ರೇಷನ್ ಮಾಡ್ತಾಯಿದ್ರು ಅಂದರೆ ನಮ್ಮ ಕಾಲೇಜ್ನಲ್ಲಿ ಎಕ್ಸಿಬಿಷನ್ ಮತ್ತು ಫುಡ್ ಫೆಸ್ಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಇನಾಗ್ರೇಷನ್ ಮಾಡ್ತಾಯಿದ್ವಿ. ಕಾಲೇಜ್ ಇನಾಗ್ರೇಷನ್ ಎಲ್ಲ ಆಯಿತು. ಈ ಕಡೆ ಎಕ್ಸಿಬಿಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಕ್ಸಿಬಿಷನ್ ಅಲ್ಲದೆ ಇಲ್ಲಿ ಬಿ ಪಿ ಮತ್ತು ಶುಗರ್ ಟೆಸ್ಟ್ ಬೇರೆ ಮಾಡ್ತಾಯಿದ್ರು ಒಂದು ಸೈಡಲ್ಲಿ. ನಾನು ಬಿ ಪಿ ಟೆಸ್ಟ್ ಮಾಡಿಸ್ಕೊಂಡೆ. ನೋಡಿ ನಾನು ಹೆಂಗೆ ಬಿ ಪಿ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ಎಲ್ಲ ನಗ್ತಾಯಿದ್ರು. ಯಾಕೆ ನಗ್ತಾಯಿದ್ರು ಅಂದರೆ ನನ್ನ ಬಿ ಪಿ ಸ್ವಲ್ಪ ಲೋ ಇತ್ತು, ಅದಕ್ಕೋಸ್ಕರ ಎಲ್ಲ ನಗ್ತಾಯಿದ್ರು. ನಾನು ಬೇರೆ ಚೆನ್ನಾಗಿ ಓಡಾಡಿದ್ದೆ. ಚೆನ್ನಾಗಿ ಓಡಾಡಿದ್ರೆ ಬಿ ಪಿ ಹೈ ಆಗಿರಬೇಕು, ನನಗೆ ಮಾತ್ರ ಲೋ ಆಗಿತ್ತು. ನನಗೆ ನಗು ಬರ್ತಾಯಿತ್ತು ನನ್ನ ಬಿ ಪಿ ಲೋ ಆಗಿತ್ತು ಅಂತ. ಆಮೇಲೆ ಫುಡ್ ಫೆಸ್ಟ್ಗೆ ಇಲ್ಲಿ ಉದ್ದಿನ ವಡೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಂದಿದ್ರು. ಉದ್ದಿನ ವಡೆ ಅಲ್ಲದೆ ಇನ್ನೂ ಏನೇನೋ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಆಗಿತ್ತು. ಅವರು ಫುಡ್ ಸ್ಟಾಲ್ಗೆ ಅವ್ರವ್ರ ಹೆಸರೆಲ್ಲ ಕೊಟ್ಕೊಂಡಿದ್ರು. ಆಮೇಲೆ ರೇಟು ಅದೆಲ್ಲ ಒಂದು ಕಡೆ ಇಟ್ಟಿದ್ರು. ಮಾಡಬೇಕಿತ್ತು. ಚಿಕನ್ ಸ್ಯಾಂಡ್ವಿಚ್, ರಸ್ಮಲೈ, ಸಾಯಿ ತುಕಡ, ಟಿಕ್ಕಿ ಮಸಾಲ ಮಾಡಕ್ಕೆ ಪಾನಿಪುರಿ ಹ್ಯಾಂಡ್ಸಲ್ಲಿ ಇಟ್ಕೊಳ್ಳಿ ಅಕ್ಕ. ಪಾನಿಪುರಿ. ನಾವು ಫುಡ್ ಫೆಸ್ಟ್ನ ಕಾಲೇಜ್ ಒಳಗೆ ಮಾಡೋಣ ಅಂದ್ಕೊಂಡು ಆದರೆ ಆಚೆ ಮಾಡಿದ್ವಿ. ಆಚೆ ಮಾತ್ರ ಮಸ್ತಾಗಾಯಿತು. ಈ ಪ್ರಿನ್ಸಿಪಲ್ಲು ಖುಷಿಪಟ್ಟು ಎಲ್ಲರ ಹತ್ರನೂ ಹೋಗಿ ತೊಗೊಂಡು ತಿಂತಾಯಿದ್ರು. ಇಲ್ಲಿ ನಮ್ಮ ಟೀಚರ್ಸು ಮತ್ತು ಬೇರೆ ಕಾಲೇಜ್ ಲೆಕ್ಚರರ್ಸು ಎಲ್ಲ ಬಂದು ಆರಾಮಾಗಿ ಫುಡ್ ಫೆಸ್ಟ್ನ ಎಂಜಾಯ್ ಮಾಡ್ತಾಯಿದ್ರು. ನಮಗೂ ಅದು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಅದಲ್ಲದೆ ಬರೀ ಫುಡೀಸ್ ಸ್ಪಾಟ್ ಅಂತ ಅಲ್ಲ, ಇನ್ನು ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ರು. ಟೀ ಎಲ್ಲ ಮಾಡ್ತಾಯಿದ್ರು. ಟೀ ಖಾಲಿ ಆಗ್ತಾ ಹಂಗೆ ತುಂಬಿಸ್ಕೊಂಡು ಹೋಗ್ತಾಯಿದ್ರು ಮತ್ತೆ. ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಮಾತ್ರ ಎಲ್ಲ ಸ್ಟಾಲ್ಗೂ ಹೋಗಿ ಎಲ್ಲರ ಹತ್ರನೂ ತೊಗೊತಾಯಿದ್ರು. ಇಲ್ಲಿ ನಮ್ಮ ಟೀಚರ್ಸ್ ನೋಡಿ ಆರಾಮಾಗಿ ತಿಂತ ಕೂತಿದ್ರು, ಎಂಜಾಯ್ ಮಾಡ್ಕೊಂಡು. ಮೋಮೋಸ್ ಎಲ್ಲ ಮಾಡಿದ್ರು. ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಮಾಡ್ದೇನೆ ಅವರು ಮೋಮೋಸ್ ತಿನ್ಕೊಂಡು ಕೂತಿದ್ರು. ಅವ್ರು ತಿನ್ನೋದಲ್ದೇನೆ ಬೇರೆಯವ್ರಿಗೂ ಬನ್ನಿ ತಿನ್ನಿ ಅಂತ ಬೇರೆ ಹೇಳ್ತಿದ್ರು. ಅದು ನೋಡಿ ಖುಷಿ ಆಗ್ತಾಯಿತ್ತು. ಇವರೆಲ್ಲ ನೋಡಿ ನಮ್ಮ ಫಸ್ಟ್ ಫಾರ್ಮ್ ಡಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಮಸ್ತಾಗಿ ಮಾಡಿದ್ರು ಮಾತ್ರ. ಇವರು ನಮ್ಮ ಸೆಕೆಂಡ್ ಫಾರ್ಮ್ ಡಿ ಅವರು. ಇವರೇ ಮೋಮೋಸು, ಅಕ್ಕಿ ರೊಟ್ಟಿ, ಇನ್ನೂ ಏನೇನೋ ಮಾಡಿದರು. ನಮ್ಮ ವಿಘ್ನೇಶ್ವರಿ ಮೇಡಮು ಮತ್ತು ಇಲ್ಲಿ ಅನುಷಾ ಮೇಡಮು ಅವರೆಲ್ಲ ತಿಂತಾಯಿದ್ರು. ಫೋನ್ ಎತ್ಕೊಂಡು ಹೋದ ತಕ್ಷಣ ನಾಚ್ಕೊಂಡು ಆ ಕಡೆ ಹೊರಟೋದ್ರು. ಇಲ್ಲಿ ನೋಡಿ ಇವ್ರು ಥರ್ಡ್ ಫಾರ್ಮ್ ಡಿ ಅವ್ರು ಮಾತ್ರ ಮಸ್ತಾಗಿ ಮಾಡಿದ್ರು. ಎಲ್ಲ ಅವ್ರು ಇಟ್ಟು ಅರ್ಧ ಗಂಟೆಗೆ ಎಲ್ಲ ಖಾಲಿ ಆಗೋಯ್ತು. ನಾನು ಹೇಳಿದ್ದೆ ಫಸ್ಟೇ ಹೋಗಿ ತೊಗೊಂಬನ್ನಿ ಅಂತ, ಅವ್ರು ಕೇಳಲಿಲ್ಲ. ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಇರೋದನ್ನೇ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರು. ಯಾರು ಎಂಜಾಯ್ ಮಾಡಿದ್ರೆ ಬಿಟ್ಟರೋ ಗೊತ್ತಿಲ್ಲ. ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡಿದ್ರು. ಅದು ನೋಡಿ ನಮಗೂ ಖುಷಿ ಆಯಿತು. ಈ ತಿನ್ನೋ ಐಟಮ್ ಏನು ಅನಿಸ್ತಾ ಇದೆ, ಆ ಕಡೆ ತಿರ್ಕೊಂಡೆಲ್ಲ ತಿನ್ಬೇಡಿ. ಏಯ್ ಆ ಕಡೆ ಟೀ ಕುಡಿತಾ ಇದೆಯಲ್ಲ, ಊಟ ಮಾಡೋ. ಅಲ್ಲಿ ಊಟ ಮಾಡ್ಸವ್ರೆ. Sir, how is it? मुपर छोड़. ನಮ್ಮ ಫಸ್ಟ್ ಫಾರ್ಮ್ ಡಿ ಅವ್ರು ತಂದಿದ್ದು ಎಲ್ಲ ಐಟಮು ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅವರೇ ತಿನ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ರು. ಈ ಫುಡ್ ಫೆಸ್ಟ್ ಎಲ್ಲ ಮುಗಿದ್ಮೇಲೆ ಮೇಲ್ ಬಂದರೆ ಇಲ್ಲಿ ಮೆಹಂದಿ ಬೇರೆ ಬಿಡ್ತಾಯಿದ್ರು. ಮೆಹಂದಿ ಕಾಂಪಿಟೇಷನ್ ಬೇರೆ ಮಾಡ್ತಾಯಿದ್ರು. ಇದು ಯಾವ ಗ್ಯಾಪಲ್ಲಿ ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ. ಎಲ್ಲ ಟೀಚರ್ಸು ಸ್ಟೂಡೆಂಟ್ಸು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಇದನ್ನು. ಇಲ್ಲಿ ನೋಡಿ ನಮ್ಮ ಸ್ವರೂಪ ಮ್ಯಾಮ್ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡಿದ್ರು. ಈ ಥರ ಪ್ರೋಗ್ರಾಮ್ಗಳು ಮಾಡಿ ತುಂಬ ದಿನಗಳಾಗಿತ್ತು. ಅದಕ್ಕೆ ನಮ್ಮ ಟೀಚರ್ಸ್ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಸ್ಮೈಲ್. ಅಲ್ಲ ಆಯ್ತು. ಎಂಥ ನಗು. ನಾವು ಸ್ಟೂಡೆಂಟ್ಸ್ ಬಿಡಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ವಿ, ಆದರೆ ಟೀಚರ್ಸೇ ಬಿಡಿಸ್ಕೊಂಡ್ರು ಮೆಹಂದಿನ. ಹಂಗೆ ಎಲ್ಲರೂ ಮೆಹಂದಿ ಬಿಡಿಸ್ಕೊಂಡ್ಮೇಲೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಬಂದೆ. ಎಲ್ಲರೂ ಖುಷಿಯಿಂದ ಕೈನ ಮುಂದೆ ಚಾಚಿ ವಿಡಿಯೋಗೆ ಪೋಸ್ ಬೇರೆ ಕೊಡ್ತಾಯಿದ್ರು. ಕೆಲವ್ರು ನಾಚ್ಕೊತಾ ಇದ್ರು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅದು ಅಪರೂಪಕ್ಕೆ ಕಾಲೇಜ್ ಒಳಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಕಾಲೇಜಲ್ಲಿ ಇವತ್ತು ವಿಡಿಯೋ ಮಾಡೋಕೆ ಅಲೋ ಇತ್ತು, ಫೋನಲ್ಲೋ ಇತ್ತು. ಅದಕ್ಕೆ ಇಲ್ಲಿ ನಮ್ಮ ಅಹಲ್ಯ ಮ್ಯಾಮ್ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡು ಆರಾಮಾಗಿ ಕೂತಿದ್ರು. ಸ್ಮೈಲ್ ನೋಡಬೇಕು ಮ್ಯಾಮ್ದು. ಆಮೇಲೆ ಎಲ್ಲರದ್ದು ಒಂದು ವಿಡಿಯೋ ಇನ್ನೊಂದು ಕ್ಲಿಪ್ ತೊಗೊಂಡ್ವಿ. ಮ್ಯಾಮ್ ನೀವು ಸ್ಮೈಲ್ ಕೊಡಬೇಕು.
ಸೊ ಈಗ ಮೆಹಂದಿ ಕಾಂಪಿಟೇಷನ್ ಮುಗೀತು. ಈಗ ಆಚೆ ಇಟ್ಟಿದ್ದ ಬೆಂಚ್, ಫುಡ್ ಫೆಸ್ಟ್ಗೆ ಇಟ್ಟಿದ್ದ ಬೆಂಚ್ನೆಲ್ಲ ಅರೇಂಜ್ ಮಾಡಬೇಕಾಯ್ತು. ಖುಷಿಯಾಗಿ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಅರೇಂಜ್ ಮಾಡಬೇಕಾದ್ರೆ ಮಾತ್ರ ತುಂಬ ಹಿಂಸೆ ಆಗುತ್ತೆ. ಅದೇ ಪ್ರಾಬ್ಲಮ್ ಎಲ್ಲದಕ್ಕೂ. ಲೈಕ್ ಎ ಡಾಗ್ ಸರ್. ನಮ್ಮ ಸರ್ ಹಾಗೆ ನನಗೆ ಏನಾದ್ರು ಒಂದು ಕೆಲಸ ಆದರೂ ಮಾಡೋ ಅಂತ ಹೇಳ್ತಾ ಇದ್ರು. ನನಗೆ ಅಲ್ಲಿ ವಿಡಿಯೋ ಮಾಡೋ ಚಿಂತೆ, ವಿಡಿಯೋನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಟೈಮ್ ಆಗಿತ್ತು, ನಾವು ಹೊರಟ್ವಿ. ನಾನು ನೋಡೋಷ್ಟರಲ್ಲಿ 6:30 ಆಗಿತ್ತು ಮೋಸ್ಟ್ಲಿ. 6:30ನಾ? ನಮ್ಮ ಮನೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಹೋಯ್ತಾ ಇರೋದು ಈಗ 6:30ಗೆ. ಬಾಯ್ ಬಾಯ್.